ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿದ್ದೀನಿ. ವಿಷಯ ಏನಂದರೆ, ಈಗಾಗಲೇ ನಾವು ಮಾದಕ ವಸ್ತುಗಳು ಏನು ಅಂತೀವಲ್ವ, ಸಿಗರೇಟ್ ಆಗಿರ್ಬೋದು, ಮದ್ಯವಾಗಿರ್ಬೋದು, ಅದೆಲ್ಲ ಕೂಡ ಯಾಕೆ ಶೋರೂಮ್ನಲ್ಲಿ ಮತ್ತು ಜನರ ಒಂದು ಕಿಶೆಯಲ್ಲಿ ಯಾಕೆ ರಾರಾಜಿಸ್ತಾ ಇದೆ ಅಂದರೆ, ಅದ್ರದ್ದು ಕೆಲಸ ಅದು ಮಾಡ್ತದೆ. ಯಾಕಂದರೆ ಮಾದಕ ವಸ್ತುಗಳು ಅದು ಮದವನ್ನು ಕೊಡುವಂಥ ಕೆಲಸ ಮಾಡ್ತದೆ. ಈಗ ಪುಸ್ತಕ ಎಲ್ಲ ಬೀದಿಯಲ್ಲೆಲ್ಲ ಮಾರಾಟ ಆಗ್ತಾ ಇದೆ. ಯಾಕೆ ಕೇಳಿದರೆ, ಪುಸ್ತಕದ ಕೆಲಸ ಪುಸ್ತಕ ಮಾಡ್ತಾ ಇಲ್ಲ. ಅದಕ್ಕಾಗಿ ಜನ ಅದ್ರ ಮೌಲ್ಯವನ್ನು ಅದಕ್ಕೆ ಕೊಡ್ತಾ ಇಲ್ಲ. ಯಾಕಂದರೆ ಪುಸ್ತಕ ಓದಿದಂಥವರು, ಏನು ದಪ್ಪ ಪುಸ್ತಕ ಶೋಕೇಸಲ್ಲಿ ಇಟ್ಕೊಂಡು ಕೂತವರು ಎಲ್ಲ ಇದ್ರೂ ಕೂಡ ಆರ್ಥಿಕತೆಯ ಒಂದು ದೊಡ್ಡ ದೊಡ್ಡ ಪುಸ್ತಕ ಓದೋರು ದಪ್ಪ ಪುಸ್ತಕ ಇಟ್ಕೊಂಡ್ರು ಕೂಡ 90 ಹತ್ರ ಹೋಗ್ತಾ ಇದೆ ಆರ್ಥಿಕತೆ. ಯಾವ ಲೆಕ್ಕಾಚಾರ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ದೇಶದ್ದು. ಮತ್ತು ದೊಡ್ಡ ಪುಸ್ತಕ ಮತ್ತು ದೊಡ್ಡ ಪುಸ್ತಕ ಓದ್ಕೊಂಡು ಆರ್ಥಿಕತೆ ಬಗ್ಗೆ ಅಧ್ಯಯನ ಮಾಡಿದವರು ಎಲ್ಲಿದ್ದಾರೆ? ಇದೇ ಅವರು ಆರ್ಥಿಕತೆ ಬಗ್ಗೆ ಅಧ್ಯಯನ ಮಾಡಿದನ್ನು ನಮ್ಮೊಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಕೇಳಿದ್ರೆ, ನಮ್ಮ ಶತ್ರು ರಾಷ್ಟ್ರದಂಥ ಪಾಕಿಸ್ತಾನಕ್ಕೂ ಒಂದು ನಾವು ಪಾಠ ಕಲಿಸೋಕ್ಕೂ ಆಗ್ತಾ ಇಲ್ಲ. ಅದು ಕೇಳಿದ್ರೆ ಮತ್ತೆ ಏನಂದ್ರೆ, ನಾವು ಈ ಥರ ಮಾಡಿದ್ದೀವಿ, ಆ ಥರ ಮಾಡಿದ್ದೀವಿ. ಆದರೆ ಡಾಲರ್ ರೇಟು, ಪೌಂಡ್ ರೇಟೆಲ್ಲ ಯಾಕೆ ಈ ಥರ ಜಾಸ್ತಿ ಆಗ್ತಾ ಇದೆ, ಬಂಗಾರ ರೇಟ್ ಯಾಕೆ ದರ ಯಾಕೆ ಜಾಸ್ತಿ ಆಗ್ತಾ ಇದೆ ಎಂಬುದೇ ನಮಗೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅದಕ್ಕೆ ಸ್ಪಷ್ಟೀಕರಣ ಆರ್ಥಿಕ ತಜ್ಞರು ಅಂತ ಏನು ಹೇಳ್ತೀರಲ್ವ, ನೀವು ದೊಡ್ಡ ಪುಸ್ತಕ ಇಟ್ಕೊಂಡು ದಪ್ಪ ಪುಸ್ತಕ ಇಟ್ಕೊಂಡು ಏನು ಆರ್ಥಿಕ ತಜ್ಞ ನಾನು ಮತ್ತು ವಕೀಲ ನಾನು ಹೀಗೆಲ್ಲ ಹೇಳ್ತೀರಲ್ಲ ನೀವು, ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ನಮ್ಗೆ ಸ್ವಲ್ಪ ಕೊಡಿ. ಯಾಕೆ ಕೇಳಿದ್ರೆ, ನೀವು ಅದು ಸುಮ್ಮನೆ ಬೋರ್ಡ್ ಹಾಕೊಂಡು ಜನರಿಗೆಲ್ಲ ಮಿಸ್ಗೈಡ್ ಮಾಡ್ತಾ ಇದ್ದೀರ. ಮತ್ತು ಮಾಧ್ಯಮದವ್ರಿಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮ್ಮ ಮಾಧ್ಯಮ ನಾವು ಅರ್ಥವ್ಯವಸ್ಥೆ ಮತ್ತು ಆರ್ಥಿಕತೆ ಬಗ್ಗೆ ತೋರಿಸ್ತಿದ್ರೆ, ನಿಮ್ಮ ಮಾಧ್ಯಮ ಇಟ್ಕೊಂಡು ನಮ್ಗೆ ಏನು ಪ್ರಯೋಜನ? ಅದು ಯಾಕಂದರೆ ವ್ಯಕ್ತಿಗತ ಇರುವಂಥ ವಿಷಯವನ್ನು ಒಂದು ಮಾಧ್ಯಮದಲ್ಲಾದರೂ ಪ್ರಸಾರ ಮಾಡ್ತಾ ಇಲ್ಲ. ಯಾಕೆ ಕೇಳಿದ್ರೆ, ನಮ್ಮ ಬಂಗಾರ ದರ ಯಾಕೆ ಏರ್ತಾ ಇದೆ, ಮತ್ತು ನಮ್ಮ ಡಾಲರ್ ರೇಟ್ ಅವ್ರದ್ದು ಅಮೇರಿಕಾ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಡಾಲರ್ ಪೌಂಡ್ ರೇಟ್ ಎಲ್ಲ ಯಾಕೆ ಜಾಸ್ತಿ ಹೆಚ್ಚಳ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದು ನೀವೊಂದು ನ್ಯೂಸ್ ಮಾಡೋದನ್ನು ಕೂಡ ಮಾಡ್ತಾ ಇಲ್ಲ. ಅದು ನಾವು ಏನು ಸೋಷಿಯಲ್ ಮೀಡಿಯಾಗಳು, ಖಾಸಗಿ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳು ಮಾಡ್ತಾ ಇದ್ದಾರೆ. ಖಾಸಗಿ ನಿಮ್ಮದು ರಾಜ್ಯ ಸರ್ಕಾರ ಆಗಿದ್ದು, ರಾಷ್ಟ್ರ ಸರ್ಕಾರ ಪುರಸ್ಕೃತ ಇದು ಪರವಾನಗಿ ಪಡೆದಂಥ ಮೀಡಿಯಾಗಳೇ ಮಾಡ್ತಾ ಇಲ್ಲ. ಈ ಥರ ಮಾಡಿದರೆ ನಮ್ಮ ದೇಶ ಯಾವ ಲೆಕ್ಕಕ್ಕೆ ಹೋಗ್ತದೆ, ಇದಕ್ಕೆ ಹೋಗ್ತದೆ ಅನ್ನೋದೇ ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಅದಕ್ಕೆ ನೀವು ಸ್ವಲ್ಪ ಸ್ಪಷ್ಟೀಕರಣವನ್ನು ನಾವು ಕೊಡಬೇಕು ನಮಗೆ.